ಆಗ್ಲೂರಿನ ಒಂದು ದೇವಸ್ಥಾನದಲ್ಲಿ ಸರ್ ಈಶ್ವರಾನಂದ ಶ್ರೀಗಳು ಕುರುಬ ಸಮುದಾಯದ ಸಮಾಜಗಳನ್ನ ಅವ್ರು ಹೋಗಿ ಬಂದ್ಮೇಲೆ ದೇವಸ್ಥಾನ ತೊಳೆದಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನ ಮತ್ತೆ ಅವ್ರನ್ನ ಒಳಗಡೆ ಬಿಡ್ಲಿಲ್ಲ. ಫಸ್ಟ್ ಅದು ಮುಜರಾಯಿ ಇಲಾಖೆಗೆ ಸೇರಿ ದೇವಸ್ಥಾನ, ಒಳಗಡೆ ಬಿಡ್ಲಿಲ್ಲ ದೇವಸ್ಥಾನಕ್ಕೆ ಅನ್ನೋದು ಅಂತ. ಜೊತೆಗೆ ಅವ್ರು ಹೋಗಿ ಬಂದ್ಮೇಲೆ ಆ ದೇವಸ್ಥಾನ ತೊಳಿತಾರೆ, ಸ್ವಚ್ಛ ಮಾಡ್ತಾರೆ. ಅವರೇ ನೇರವಾಗಿ ಹೇಳಿರುವಂತ ವಿಚಾರ. ಯಾರು ಗುರುಗಳು? ನಮ್ಮ ಸಾಣೇಹಳ್ಳಿ ಸ್ವಾಮಿಗಳು, ಈಶ್ವರಾನಂದ ಸ್ವಾಮಿಗಳು. ಸಾಣೇಹಳ್ಳಿ ಬೇರೆ, ಈಶ್ವರಾನಂದ ಸ್ವಾಮಿ ಬೇರೆ. ಸಾಣೇಹಳ್ಳಿ ಸ್ವಾಮಿಗಳು ನಮ್ಮ ಅವರು ಇಬ್ಬರು ಹೋಗಿದ್ರು. ಶ್ರೀ ಸಾಣೇಹಳ್ಳಿ ಸ್ವಾಮಿಗಳು, ಈಶ್ವರಾನಂದ ಸ್ವಾಮಿಯವರು, ನಾವೆಲ್ಲ ಶೂದ್ರರು ಅಲ್ವಾ, ಶೂದ್ರ ಸಮಾಜಕ್ಕೆ ಸೇರಿದವರು. ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಒಪ್ಕೊಂಡು ಆಚಾರ ವಿಚಾರ ಧಾರ್ಮಿಕ ವ್ಯವಸ್ಥೆಯಲ್ಲಿ ಭಾಗವಹಿದ್ದೀವಿ. ಆದರೆ ಮನುವಾದ ಇದೆಯಲ್ಲ. ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದು ಆವಾಗಲಿಂದ ಈಗ ಮುಂದೆ ಎಂದೆಂದು ಇದೇ ಕೆಲಸ ಮಾಡೋದು. ಶೂದ್ರರಿಗೆ ಇದನ್ನೆಲ್ಲ ನೋಡಿ ಜ್ಞಾನೋದಯ ಆಗಬೇಕಲ್ವಾ. ಅದಕ್ಕೆ ಅಂಬೇಡ್ಕರ್ ಹೇಳಿರೋದು, ಯಾವ ದೇವರು ಯಾವ ಧರ್ಮ ನಿಮ್ಮ ಉದ್ಧಾರ ಮಾಡಲ್ಲ, ನಿಮ್ಮ ಉದ್ಧಾರ ನಿಮ್ಮ ಕೈಲೇ ಇರೋದು ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಸವಣ್ಣ ಹೇಳಿದ್ದಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ನನ್ನ ಕಾಲೇ ಕಂಬ, ದೇಹ ದೇವಗಳ ಚಿರವನ್ನ ಕಲಸವಯ್ಯ, ಉಳ್ಳವರು ಶಿವಾಲಂಬಣ್ಣ ಏನಪ್ಪ ಮಾಡಲಿ ಬೇಡ ಅಂತ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಗುರುಗಳಿಗೆ ಆ ಥರ ಆದಮೇಲೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ವೈದಿಕ ವ್ಯವಸ್ಥೆ ವಿರುದ್ಧವಾಗಿ ಬಸವಣ್ಣ, ಅಂಬೇಡ್ಕರ್, ನಾರಾಯಣ ಗುರು, ಈವನ್ ಕನಕದಾಸರು ಅವ್ರಿಗೂ ನಿರಾಕರಣೆ ಮಾಡಿದಂಥ ದೇಶ ಇದು. ಯಾರೋ ಕೆಲವ್ರಿಗೆ ದೇವಸ್ಥಾನ ಕಟ್ಟಿ ಮೆಜಾರಿಟಿ ಆಫ್ ದಿ ಪೀಪಲ್ ಅವರೆಲ್ಲ ಹಿಂದೂಗಳೇ ಅಲ್ವಾ, ಅವ್ರನ್ನ ಆಚೆಗಿಟ್ಟ ಮೇಲೆ ಇದು ಧರ್ಮದ ಏನು ಹೇಳ್ತೀವಿ ಅದಕ್ಕೆ ಜಿನೋಫೋಬಿ ಅಂತ ಕಟ್ತೀವಿ, ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್. ಇದಕ್ಕೆ ಜಿನೋಫೋಬಿ ಅಂದರೆ ಧರ್ಮದ ಹೆಸರಿನಲ್ಲಿ ಭಯ ಹುಟ್ಟಿಸೋದು. ನೀನು ಕೀಳು ಜಾತಿಯವನು, ನೀನು ಶೂದ್ರ, ನಿನಗೆ ಹಂಗಾಗತ್ತೆ ಅಂತ ಎದುರಿಸೋದು. ಮತ್ತು ದೇವರು ಧರ್ಮದ ಹೆಸರಿನಲ್ಲಿ ಇವ್ರನ್ನೇ ಶೋಷಣೆ ಮಾಡೋದು. ಸೊ ಇಂಥ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಧಾರ್ಮಿಕ ಆಚರಣೆಗಳ ವಿರುದ್ಧವಾಗಿಯೇ ಬಸವಣ್ಣ ಮತ್ತು ಅಂಬೇಡ್ಕರ್, ಕುವೆಂಪು ಅವರು ಹೋರಾಟ ಮಾಡಿದ್ರು. ಇದು ಶೂದ್ರ ಸಮುದಾಯಕ್ಕೆಲ್ಲ ಮುಟ್ಟಿದ್ರೆ ಸಂತೋಷ. ನಾರಾಯಣ ಗುರು ಅವರು ಸವಾಸನೆ ಬೇಡ ಅಂಥೇಳಿ ಅವ್ರು ಅಲ್ಲೇಗೆ ಹೋಗ್ತೀರಿ, ನಾವೇ ದೇವಸ್ಥಾನ ಕಟ್ಟೋಣದು. ದೇವಸ್ಥಾನ ಧರ್ಮ ಜನರ ಆಯ್ಕೆ ವಿಚಾರ, ಅದು ಅವ್ರ ನಂಬಿಕೆ ವಿಚಾರ. ಆದರೆ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಈ ಥರ ಮಾಡೋದು ಇದು ಸಂವಿಧಾನಕ್ಕೆ ವಿರುದ್ಧವಾದಂಥ ಕೃತ್ಯ. ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಈ ಥರ ಆಗಿದೆ, ಅದು ಮುಜರಾಯಿ ಇರಲಿ, ಖಾಸಗಿ ಇರಲಿ, ಯಾವುದಾದ್ರೂ ಇರಲಿ, ಆಲ್ ಆಫ್ ಶುಡ್ ಕಂಡೆಮ್ ಹೈಲಿ, ವಿ ಶುಡ್ ಕಂಡೆಮ್ ದಿಸ್ ಆ್ಯಟಿಟ್ಯೂಡ್. ಹಿಂದೂಗಳು ಅಂದಮೇಲೆ ಎಲ್ಲ ಒಂದೇ ಅಲ್ವಾ, ತಾರತಮ್ಯ ಯಾಕೆ? ಕಾನೂನು ಪಾಲನೆ ಆಗಬೇಕಾಗಿತ್ತು ಅನ್ನೋದು. ಅದು ಯಾರು ಆ ಥರ ಮಾಡಿದ್ರೆ ಆ ಥರ ಗೊತ್ತಿದ್ರೆ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್.